ವರ್ಷ ಅಂದ್ರೆ 2025 ಏಪ್ರಿಲ್ನಿಂದ ಈ ವರ್ಷದ ಫೆಬ್ರವರಿ ತನಕ ನಾವು ಗಮನಿಸಿಕೊಂಡು ಬರೋದಾದ್ರೆ ಭಾರತ ಅಮೆರಿಕ ಮಧ್ಯದಲ್ಲಿ ಸುಂಕ ಸಮರ ಅನ್ನೋದು ತಾರಕಕ್ಕೇರಿತು. ಅಮೆರಿಕ ಟ್ಯಾಕ್ಸ್ ಟೆರರಿಸಂ ಅನ್ನು ನಡೆಸ್ತಾ ಇತ್ತು ಭಾರತದ ಮೇಲೆ. ಫೈನಲಿ ರಾಜತಾಂತ್ರಿಕ ನಡೆ ಮುಖೇನ ಭಾರತ ಅಮೆರಿಕ ನಡುವಿನ ಸುಂಕ ಸಮರಕ್ಕೆ ತೆರೆ ಬಿದ್ದಿದೆ. ಭಾರತದ ಜೊತೆಯಲ್ಲಿ ವ್ಯಾಪಾರ ಒಪ್ಪಂದಕ್ಕೆ ಅಧಿಕೃತ ಮುದ್ರೆ ಬಿದ್ದಿದೆ. ಮದರ್ ಆಫ್ ಆಲ್ ಡೀಲ್ಸ್ ಬಳಿಕ ಮಹತ್ವದ ಬೆಳವಣಿಗೆ ಈ ವಿಷಯದಲ್ಲಾಗಿದೆ. ಭಾರತದ ಮೇಲೆ ಅಮೆರಿಕ ಒಟ್ಟು 18% ತೆರಿಗೆಯನ್ನ ಈಗ ವಿಧಿಸ್ತಾ ಇದೆ. ಅಂದ್ರೆ ಆ ಸುಂಕದ ಪ್ರಮಾಣವನ್ನ ಇಳಿಕೆ ಮಾಡಿದೆ. ಒಟ್ಟು 50% ತೆರಿಗೆ ಹಾಕಿತ್ತು, ಹೇರಿತ್ತು ಮುಂಚೆ. ಅದಾದ್ಮೇಲೆ ಅದು 25% ಇಳಿಕೆ ಮಾಡಿತ್ತು. ಈಗ 18% ಅದನ್ನ ಇಳಿಕೆ ಮಾಡಲಾಗಿದೆ. ಇದು ಭಾರತದ ರಫ್ತುದಾರರಿಗೆ ಅಮೆರಿಕ ಕೊಟ್ಟಿರುವಂತಹ ಗುಡ್ ನ್ಯೂಸ್. ಒಂದು ಕಂಡೀಷನ್ ಅನ್ನ ಈ ಹಿಂದಿನಿಂದಲೂ ಅಮೆರಿಕ ಹಾಕ್ತಾ ಇತ್ತು. ರಷ್ಯಾದಿಂದ ತೈಲ ಖರೀದಿಗೆ ಪದೇ ಪದೇ ಒಂದು ಎಚ್ಚರಿಕೆಯನ್ನ ಟ್ರಂಪ್ ಕೊಡ್ತಾ ಇದ್ರು. ಹೆಚ್ಚುವರಿಯಾಗಿ 25% ಸುಂಕವನ್ನ ವಿಧಿಸಲಾಗಿತ್ತು. ಅಧ್ಯಕ್ಷ ಟ್ರಂಪ್ ಇದನ್ನ ವಿಧಿಸಿದ್ರು. ವ್ಯಾಪಾರ ಒಪ್ಪಂದ ಸಕ್ಸಸ್ ಹಿನ್ನೆಲೆಯಲ್ಲಿ ತೆರಿಗೆ ಪ್ರಮಾಣವನ್ನ ಈಗ ಕಡಿತ ಮಾಡಲಾಗಿದೆ. ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಆಗಿದೆ. ಎಕ್ಸ್ ನಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಟ್ರಂಪ್ ವೈಯಕ್ತಿಕವಾಗಿ ಆ ಬದ್ಧತೆಗಾಗಿ ಅವರಿಗೆ ಧನ್ಯವಾದಗಳು. ಈ ಒಪ್ಪಂದ ನಂಬಿಕೆ ಚೈತನ್ಯದ ಪ್ರತಿಬಿಂಬ ಅಂತ ಬಣ್ಣಿಸಿದ್ದಾರೆ. ಇನ್ನು ಮೇಕ್ ಇನ್ ಇಂಡಿಯಾಗೆ ಮತ್ತಷ್ಟು ಬಲ ಸಿಗುತ್ತೆ ಈ ಒಪ್ಪಂದದಿಂದ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇದರಿಂದ ಲಾಭ ಯಾರಿಗೆ, ಯಾವ್ಯಾವ ಕ್ಷೇತ್ರಗಳಿಗೆ? ಹಂಗಾದ್ರೆ ಭಾರತದ ಶ್ರಮಶೀಲ ರೈತರು, ಉದ್ಯಮಿಗಳು, ಎಂಎಸ್ಎಂಇಗಳು, ಸ್ಟಾರ್ಟ್ಅಪ್ ಉದ್ದಿಮೆದಾರರು, ಮೀನುಗಾರರಿಗೆ ಹೊಸ ಅವಕಾಶಗಳ ಸೃಷ್ಟಿಯಾಗುತ್ತೆ. ಮಹಿಳೆಯರು ಹಾಗೇನೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಈ ಒಪ್ಪಂದದಿಂದ ಆಗುತ್ತೆ. ಹಾಗಾಗಿ ಭವಿಷ್ಯದ ಭಾರತ ದೃಷ್ಟಿಯಿಂದ ಇದೊಂದು ಮಹತ್ವದ ಒಪ್ಪಂದ ಅಂತ ಹೇಳಿ ವಿಶ್ಲೇಷಣೆಗಳನ್ನ ಮಾಡಲಾಗ್ತಾ ಇದೆ. ಇನ್ನು ಭಾರತದಿಂದ ರಫ್ತು ಮಾಡುವಂತ ಉತ್ಪನ್ನಗಳಿಗೆ 18% ತೆರಿಗೆಯನ್ನ ಈಗ ವಿಧಿಸಲಾಗ್ತಾ ಇದೆ. ಇನ್ನು ಅಮೆರಿಕ ಕೂಡ ಈ ಒಪ್ಪಂದದಲ್ಲಿ ಒಂದು ಕಂಡೀಷನ್ ಅನ್ನ ಹಾಕಿದೆ. ಅದು $500 ಬಿಲಿಯನ್ ವ್ಯವಹಾರವನ್ನ ಭಾರತ ಮಾಡಬೇಕು. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಉತ್ಪನ್ನಗಳನ್ನ ಕಳಿಸ್ಕೊಡ್ತಾರೆ ಅಂತ ಹೇಳಿ. ಹಾಗಾದ್ರೆ ಭಾರತಕ್ಕಾಗುವಂತ ಲಾಭ ಏನು, ಭಾರತಕ್ಕೆ ಸಿಗುವಂತ ಅವಕಾಶಗಳೇನು, ಈ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋದಕ್ಕೆ, ಮಾಹಿತಿಯನ್ನ ಕೊಡ್ತಾ ಹೋಗೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಆರ್ಥಿಕ ತಜ್ಞರಾಗಿರುವಂತ ಡಾಕ್ಟರ್ ಮುರಳೀಧರ್ ಅವರು. ಸರ್, ಗುಡ್ ಮಾರ್ನಿಂಗ್, ವೆಲ್ಕಮ್. ಸರ್, ಈಗ ಅತಿ ದೊಡ್ಡ ಡೀಲ್ ಇದು, ಟ್ರೇಡ್ ಡೀಲ್. ಒಂಥರ ಅನಿಶ್ಚಿತತೆ ನಿರ್ಮಾಣವಾಗಿತ್ತು ಜಾಗತಿಕವಾಗಿ ನಾವು ನೋಡ್ತಾ ಹೋಗೋದಾದ್ರೆ. ಈಗ ಒಂದು ಸ್ಟೇಬಲ್ ವಾತಾವರಣ ನಾವು ಕಾಣಿಸ್ತಾ ಇದೆ ನಮಗೆ. ಅಂದ್ರೆ ಏಷ್ಯಾದಲ್ಲೇ ಭಾರತಕ್ಕೆ ಸಿಕ್ಕಿರುವಂತ ಅತಿ ದೊಡ್ಡ ಅವಕಾಶಗಳು ಮತ್ತೆ ಲಾಭಗಳೇನು? ನೋಡಿ, ಇದು ಗಾಲ್ಫ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಸ್ವೀಟ್ ಸ್ಪಾಟ್ ಅಂತ. ಸ್ವೀಟ್ ಸ್ಪಾಟ್ ಅಂದ್ರೆ ಕರೆಕ್ಟ್ ಜಾಗದಲ್ಲಿ ಕರೆಕ್ಟ್ ಟೈಮ್ ಅಲ್ಲಿ ಇರೋ ಒಂದು ಸಿಚುವೇಶನ್ಗೆ ಸ್ವೀಟ್ ಸ್ಪಾಟ್ ಅಂತ ಹೇಳ್ತಾರೆ. ಇವಾಗ ನನ್ನ ಪ್ರಕಾರ 1991 ನಲ್ಲಿ ನಾವ್ ಯಾವ ಲಿಬರಲೈಸೇಷನ್ ಸ್ಟಾರ್ಟ್ ಮಾಡಿದ್ವೋ ಆವಾಗ ನಮ್ಮ ಆರ್ಥಿಕ ಸ್ಥಿತಿ ಆಗಿತ್ತು, ಅದು ಯಾಕೆ ಮುಂದುವರಿಯಿತು ಅಂತ ಎಲ್ರಿಗೂ ಗೊತ್ತಿದೆ. ಅದೇ ತರ ಇವಾಗ EU ಹತ್ರ ಒಂದು ಒಪ್ಪಂದ ಆಗಿದೆ ಅಂಡ್ ಅಮೆರಿಕ ಅವರು ಕಡಿಮೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಇರೋ ಬಿಸ್ನೆಸ್ ಮನ್ಗೆ ಆರ್ಥಿಕದಲ್ಲಿ ಯಾವ ತರ ಒಂದು ಇನ್ವಾಲ್ವ್ಮೆಂಟ್ ಆಗಿರೋರಿಗೆ ಇಂತ ಒಂದು ಅವಕಾಶ ಇಷ್ಟುವರೆಗೂ ಯಾವಾಗ್ಲೂ ಸಿಕ್ಕಿಲ್ಲ. ನಮ್ದು GDP ಬಂದಿರೋದು ಬರೀ $4 ಟ್ರಿಲಿಯನ್. ಆದ್ರೆ ಇವಾಗ ಯುರೋಪ್ಗೆ ಆಲ್ಮೋಸ್ಟ್ $20 ಟ್ರಿಲಿಯನ್ GDP ಇದೆ. ಅದನ್ನ ನಾವು ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, UAE ಎಲ್ಲ ಸೇರಿಸ್ಕೊಂಡ್ರೆ 30 ಟ್ರಿಲಿಯನ್ ಗಿಂತ ಜಾಸ್ತಿ ಆಗುತ್ತೆ. ಅಂದ್ರೆ ಈ ಜಾಗಗಳಿಗೆ ನಾವು 0 ಟ್ಯಾರಿಫ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಸಡನ್ ಆಗಿ ಏನಾಗಿದೆ ಅಂದ್ರೆ ನಮ್ಮವರಿಗೆ ಎಂತ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ನಾನು 45 ವರ್ಷದಿಂದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾನು ಅಂಕಣ ಬರಿತಾ ಇದೆ, ಆಮೇಲೆ ಎಲ್ಲ ಬರ್ತಾ ಇದೆ. ಇಷ್ಟು ತರ ಒಂದು ಸಿಚುವೇಶನ್ ಯಾವಾಗ್ಲೂ ನಮಗ್ ಬಂದಿಲ್ಲ. ಇದನ್ನ ನಾವು ಯೂಸ್ ಮಾಡ್ಕೊಂಡ್ರೆ ನಾವು $30 ಟ್ರಿಲಿಯನ್ 2047 ಹೋಗಿ ಸೇರೋದು ತುಂಬಾ ಸುಲಭ ಅಂತ ಅನ್ಸುತ್ತೆ. ಇದ್ದಾಗ ಈ ವಿಷಯದಲ್ಲಿ ಅಮೆರಿಕ ಬೇರೆ 18% ಟ್ಯಾರಿಫ್ ಅನ್ನ ಕಡಿಮೆ ಮಾಡಿದ್ದು ಇನ್ನೊಂದು ಅವಕಾಶ ಡಬಲ್ ಆಗೋಗ್ಬಿಟ್ಟಿದೆ. ಅಮೆರಿಕಾದು $30 ಟ್ರಿಲಿಯನ್ ಇದೆ. ಸೊ ಆಲ್ಮೋಸ್ಟ್ $36 ಟ್ರಿಲಿಯನ್
ಮುರಳೀಧರ್ ಸರ್, ನಿಮ್ ವಾಯ್ಸ್ ಕರೆಕ್ಟ್ ಆಗಿ ಆಡಿಯೋ ನಮಗೆ ಸಿಗ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮ್ಮನ್ನ. ಈ ಒಪ್ಪಂದ ನಂಬಿಕೆ ಚೈತನ್ಯದ ಪ್ರತಿಬಿಂಬ ಅಂತ ಮೋದಿ ಬಣ್ಣಿಸ್ತಾ ಇದ್ರು. ಮತ್ತೆ ಮುರಳೀಧರ್ ಸರ್ ಕೂಡ ಹೇಳ್ತಾ ಇದ್ರು, ಅಂದ್ರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಫೀಲ್ಡ್ ಅಲ್ಲಿ ಗಮನಿಸ್ದಂಗೆ ಭಾರತಕ್ಕೆ ಒಂದು ಅತಿ ದೊಡ್ಡ ಅವಕಾಶ ಸಿಕ್ಕಿದೆ. ಹಾಗಾಗಿ ಇದನ್ನ ಹೆಂಗೆ ನಾವು ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದು ಈಗಿರುವಂತ ಒಂದು ಪ್ರಶ್ನೆ ಆಗುತ್ತೆ. ಸೊ ಅದಕ್ಕೆ ನಾವು ಮಹತ್ವವನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ. ಎರಡೂ ದೇಶಗಳ ಮಧ್ಯೆ ಈಗ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದ್ದಂಗೆ ವಿಪುಲ ಅವಕಾಶಗಳತ್ತ, ಭವಿಷ್ಯದ ಭಾರತದತ್ತ ಈಗ ಎದುರು ನೋಡಲಾಗ್ತಾ ಇದೆ. ಇನ್ನು ಶ್ರಮಶೀಲ ರೈತರು, ಉದ್ಯಮಿಗಳು, MSMEಗಳು, ಎಸ್ಪೆಷಲಿ IT-BT ಕ್ಷೇತ್ರ ಇರ್ಬೋದು, ರಕ್ಷಣಾ ವಲಯ ಇರ್ಬೋದು, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಒಂದು ಮಹತ್ವದ ಲಾಭ ಭಾರತಕ್ಕೆ ಆಗುವಂತ ನಿರೀಕ್ಷೆಗಳ ಜೊತೆಯಲ್ಲಿ ಉದ್ಯೋಗ ಸೃಷ್ಟಿ, ಅಂದ್ರೆ ಮಹಿಳೆಯರನ್ನ ಮತ್ತಷ್ಟು ಸ್ವಾವಲಂಬಿಗಳನ್ನಾಗಿ ಮಾಡುವುದು, ಮತ್ತೆ ಯುವಕರಿಗೆ ಉದ್ಯೋಗ ನೀಡುವಂತ ನಿಟ್ಟಲ್ಲೂ ಕೂಡ ಈ ಡೀಲ್ ಮಹತ್ವವನ್ನ ಪಡ್ಕೊಂಡಿದೆ. ಸೊ ಇನ್ನು ಮದರ್ ಆಫ್ ಆಲ್ ಡೀಲ್ಸ್ ಆದ್ಮೇಲೆ ರಾಜತಾಂತ್ರಿಕ ನಡೆ ಮುಖೇನನೇ ಸೊ ಅಮೆರಿಕಾದ ಈ ತೆರಿಗೆ ಸುಂಕವನ್ನ ನಾವು ಕಡಿಮೆ ಮಾಡಿಸಿರೋದಿದೆಯಲ್ಲ, ಅದೊಂದು ಮಹತ್ವದ ಹೆಜ್ಜೆಯಾಗಿದೆ. ಅಂದ್ರೆ ಜಾಗತಿಕವಾಗಿ ರಾಜತಾಂತ್ರಿಕ ನಡೆ ಮುಖೇನನೇ ಈ ಟ್ಯಾಕ್ಸ್ ಟೆರರಿಸಂಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಭಾರತ ಮಾಡಿದೆ ಅಂತಲೂ ಕೂಡ ಚರ್ಚೆಗಳು ಜಾಗತಿಕ ವಲಯದಲ್ಲಿ ಆಗ್ತಾ ಇದೆ. ಇನ್ನು ಈ ಟ್ರಂಪ್ ಕೆಲವೊಂದು ಧೋರಣೆಗಳಿಂದಾಗಿ ನಾವು ನೋಡ್ತಾ ಇದ್ವಿ, ಅಂದ್ರೆ ಜಾಗತಿಕವಾಗಿ ಅಸ್ಥಿರತೆ ಕಾಡ್ತಾ ಇತ್ತು, ಅನಿಶ್ಚಿತತೆ ಕಾಡ್ತಾ ಇತ್ತು. ಸೊ ಹಾಗಾಗಿ ಇದು ಅಭಿವೃದ್ಧಿಗೆ ಪೂರಕ ಅನ್ನೋಕ್ಕಿಂತ ಮಾರಕವಾಗ್ತಾ ಇದೆ ಅಂತ ವಿಶ್ಲೇಷಣೆಗಳು ನಡೀತಾ ಇತ್ತು. ಬಟ್ ಒಂದೊಂದೇ ಹಂತವನ್ನ ನಾವು ಭಾರತದ ಹಂತವನ್ನ ಗಮನಿಸ್ತಾ ಹೋಗೋದಾದ್ರೆ, ಹೆಜ್ಜೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ಸೊ ಈಗ ತೆರಿಗೆ ಸುಂಕ ಏಷ್ಯಾದಲ್ಲೇ ನಾವು ಗಮನಿಸೋದಾದ್ರೆ ನಮ್ಮ ನೆರೆ ರಾಷ್ಟ್ರಗಳು ಪಾಕಿಸ್ತಾನ ಇರ್ಬೋದು, ಚೀನಾ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಸೊ ಅಲ್ಲಿಗೆಲ್ಲ ಕಂಪೇರ್ ಮಾಡಿದ್ರೆ ಭಾರತಕ್ಕೆ ಈಗ ಅಮೆರಿಕ ವಿಧಿಸಿರುವಂಥ ಸುಂಕದ ಪ್ರಮಾಣ ಅತಿ ಕಡಿಮೆ ಇದೆ, ಅಂದ್ರೆ 18% ಅಷ್ಟಿದೆ. ಸೊ ಹಾಗಾಗಿ ನೆರೆಯ ರಾಷ್ಟ್ರಗಳು ಕೂಡ ಈಗ ಭಾರತವನ್ನ ಒಂಥರ ತುಂಬಾ ಜೆಲಸಿ ಫೀಲಿಂದ ನೋಡ್ತಾ ಇವೆ ಅಂತಾನೂ ಕೂಡ ವಿಶ್ಲೇಷಣೆಗಳ ಮಧ್ಯದಲ್ಲಿ ಮುಂಬರುವಂತ ದಿನಗಳಲ್ಲಿ ನಾವು ಹೆಂಗೀಗ ಅಮೆರಿಕದ ವಸ್ತುಗಳನ್ನ ನಾವೀಗ ಆಮದು ಮಾಡ್ಕೊಳ್ತೀವಿ 0% ಸುಂಕದಲ್ಲಿ, ಅದೇ ರೀತಿ ಮುಂಬರುವಂತ ದಿನಗಳಲ್ಲಿ ಅಮೆರಿಕಾಗೆ ನಾವು ಕಳಿಸ್ಕೊಡುವಂತ, ರಫ್ತು ಮಾಡುವಂತ ವಸ್ತುಗಳಿಗೆ ಬಹುಶಃ ಸುಂಕನೇ ಇಲ್ಲದೆ ನಾವು ಕಳಿಸ್ಕೊಡುವಂತ ದಿನಗಳು ನಾವು ಎದುರು ನೋಡಬಹುದು ಅಂತ ವಿಶ್ಲೇಷಣೆಗಳು ನಡೀತಾ ಇದೆ. ಈ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ರು ಆರ್ಥಿಕ ತಜ್ಞರಾಗಿರುವಂತ ಡಾಕ್ಟರ್ ಮುರಳೀಧರ್ ಅವರು. ಸರ್, ನೀವು ಹೇಳ್ತಾ ಇದ್ರಿ ಸೊ ನೀವು ನೋಡ್ದಂಗೆ ಒಂದು ದೊಡ್ಡ ಅವಕಾಶ ಅಂತ ಹೇಳಿ, ಹಂಗಾಗಿ ಯಾವ್ಯಾವ ಕ್ಷೇತ್ರಗಳಿಗೆ ಈಗ ಅನುಕೂಲ ಆಗಬಹುದು ಸರ್? 4% ಇದೆ GDP-ಯಲ್ಲಿ. ಅದರಿಂದ ಮ್ಯಾನುಫ್ಯಾಕ್ಚರಿಂಗಿಗೆ ಒಳ್ಳೆ ಅವಕಾಶ ಸಿಗಿದೆ ಇವಾಗ. ಆದ್ರೆ ನಮ್ಮ ಸರ್ಕಾರ ಇದೆಯಲ್ಲ, ಇದನ್ನ ಒಂದು ದೊಡ್ಡ ಆಪರ್ಚುನಿಟಿ ಅಂದ್ಕೊಂಡು ಯಾವ ತರ ಲಿಬರಲೈಸ್ ಮಾಡಬೇಕು, ಯಾವ ತರ ಕಂಟ್ರೋಲ್ಸ್ ತೆಗಿಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ನಾವು ಸಡನ್ ಆಗಿ $4 ಟ್ರಿಲಿಯನ್ ಎಕಾನಮಿ ಇದ್ಬಿಟ್ಟು ನಮಗೆ ಒಂದು $50-60 ಟ್ರಿಲಿಯನ್ ಎಕಾನಮಿಗೆ ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡಬಹುದು ಅಂತ ಹೇಳ್ಬಿಟ್ರೆ ನಾವು ಮಾಡಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ಆದ್ರೆ ಇದು ಒಂದು ದೊಡ್ಡ ಅವಕಾಶ, ಇದನ್ನ ಬಿಡಬಾರದು. ಇದು ಸರ್ಕಾರ ಇರ್ಲಿ, ಬ್ಯೂರೋಕ್ರಾಟ್ಸ್ ಇರ್ಲಿ, ಬಿಸ್ನೆಸ್ ಮ್ಯಾನ್ ಇರ್ಲಿ, ಎಲ್ಲಾನು ಇದನ್ನ ಒಂದು ದೊಡ್ಡ ಆಪರ್ಚುನಿಟಿ ಅಂತ ತಗೊಂಡು ಇದ್ರ ಬಗ್ಗೆ ಕೆಲಸ ಮಾಡಬೇಕು. ಆವಾಗಲೇ ಆಗೋದು. ಇದು ನಮಗೆ ಒಂದು ಆಪರ್ಚುನಿಟಿ ಸಿಕ್ಬಿಟ್ಟಿದೆಯಲ್ಲಪ್ಪ, ನಮ್ಗೆ ಈಸಿ ಆಗೋಗುತ್ತಂದ್ರೆ ಆಗೋದಿಲ್ಲ. ಒಂದೊಂದು ದೇಶದಲ್ಲಿನೂ EU-ನಲ್ಲಿ 27 ರಾಜ್ಯ ಇದೆ. ಅವ್ರದ್ದು ಒಂದೊಂದು ಕಡೆನೂ ಒಂದೊಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಕ್ವಾಲಿಟಿ ಕಂಟ್ರೋಲ್ಸ್ ಇರುತ್ತೆ. US ಅಲ್ಲೂ ಅದೇ. ನಮ್ಗೆ 18% ಟ್ಯಾರಿಫ್ ಹಾಕಿದ್ರು ಅಲ್ಲಿ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಬೇಕಾದ್ರೆ ಫಸ್ಟ್ ಸ್ಟೇಜ್ ಬಂದು ನಮಗೆ ಹೋದ 6 ತಿಂಗಳಲ್ಲಿ ಯಾವ್ದು ಎಕ್ಸ್ಪೋರ್ಟ್ ಹೋಗಿದೆಯೋ ಅದನ್ನ ರೆಸ್ಯೂಮ್ ಮಾಡೋದು. ಅದರಿಂದ ನಮಗೆ ಬೇರೆ ದೇಶಗಳಿಗಿಂತ ನಮಗೆ ಟ್ಯಾರಿಫ್ ಕಡಿಮೆ ಇರೋದ್ರಿಂದ ನಮ್ಮ ಎಕ್ಸ್ಪೋರ್ಟ್ಸ್ ಅನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಒಂದು ದೊಡ್ಡ ಅವಕಾಶ. ಇದನ್ನ ಎಲ್ಲ ನಾವು ಒಂದು ಪ್ರಯತ್ನ ಮಾಡಿ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಅಂಡ್ ಇಟ್ಸ್ ಅ ಇನ್ಫ್ಲೆಕ್ಷನ್ ಪಾಯಿಂಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಅದು ಮಾಡಲೇಬೇಕು. ಫೈನ್ ಸರ್, ಈಗ ಈ ಒಂದು ರಾಜತಾಂತ್ರಿಕ ನಡೆ ಭಾರತದ ಬಗ್ಗೆ, ಸೊ ಅಮೆರಿಕವನ್ನ ರಾಜತಾಂತ್ರಿಕ ನಡೆಯಿಂದಲೇ ಒಂಥರ ಮಂಡಿ ಊರೋ ತರ ಮಾಡಿ ಸುಂಕವನ್ನ ಇಳಿಕೆ ಮಾಡಿದ್ರ ಬಗ್ಗೆ ಒಂದು ಪಾರ್ಟ್ ಆದ್ರೆ, ಮತ್ತೊಂದು ಕಡೆ ಮುಂಬರುವಂತ ದಿನಗಳಲ್ಲಿ ಇನ್ ಫ್ಯೂಚರ್ ಡೇಸ್ ಅಲ್ಲಿ ಸೊ ಭಾರತಕ್ಕೆ ನಾವು ಕಳಿಸ್ಕೊಡುವಂತ ವಸ್ತುಗಳ ಮೇಲೆ ಸುಂಕನೇ ಇಲ್ಲದೆ ಇರೋ ರೀತಿನೂ ಮಾಡೋ ಒಂದು ಕೆಪಾಸಿಟಿ ಭಾರತಕ್ಕಿದೆ ಅಂತ ಚರ್ಚೆಗಳು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಅದು US ಜೊತೆಯಲ್ಲಿ ನಾವು FTA ಸೈನ್ ಮಾಡಿದ್ರೆ ಅದು ಆಗ್ಲಿಕ್ಕೆ ಒಂದು ಅವಕಾಶ ಇದೆ. ಇವಾಗ ಫಸ್ಟ್ ಸ್ಟೇಜು ಇದು ನಮ್ಮ ಕೈಯಲ್ಲಿರೋದು ಒಂದನ್ನ ಇಟ್ಕೊಂಡು ಅದನ್ನ ನಾವು ಯಾವ ತರ ಯೂಸ್ ಮಾಡ್ಕೋಬೇಕು ಹೊತ್ತು ಇವಾಗ ನೆಕ್ಸ್ಟ್ 0% ಡ್ಯೂಟಿ ಬರಬೇಕು ಅನ್ನೋದು ಇಟ್ ಈಸ್ ನಾಟ್ ರಿಕ್ವೈರ್ಡ್. ಯಾಕಂದ್ರೆ ಬರ್ಡ್ ಇನ್ ಹ್ಯಾಂಡ್ ಇಸ್ ಆಲ್ವೇಸ್ ವರ್ತ್ ಟು ಇನ್ ದ ಬುಷ್ ಅಂತ ಹೇಳ್ತಾರೆ.
ನೋಡಿ US 18%, EU 0%, ಇಂಗ್ಲೆಂಡ್ 0%, ಆಸ್ಟ್ರೇಲಿಯಾ 0%, UAE 0%. ಇದು ಈ ಅವಕಾಶಗಳನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಹೊತ್ತು ನಾವು ಇನ್ನೂ ಬೇರೆ ಕಡೆ ಹೋಗ್ಬಿಟ್ಟು ಇನ್ನೂ 0% ಕೊಡಿ ಅನ್ನೋದು ಅದನ್ನ ನಾವು ಪ್ರಯತ್ನ ಮಾಡಬೇಕು. ಬಟ್ ಅದೇ ಒಂದು ಗುರಿ ಇಟ್ಕೋಬಾರ್ದು. ನಾವು ಇವಾಗಿರೋ ಆಪರ್ಚುನಿಟೀಸು ನಾವು ಇರೋ ಆಪರ್ಚುನಿಟೀಸು ನಮ್ಮನ್ನ ಯೂಸ್ ಮಾಡ್ಕೋಬೇಕು. ಕರೆಕ್ಟ್. ಹೆಂಗೆ ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮುರಳೀಧರ್ ಅವರೇ, ನ್ಯೂಸ್ 18ಗೆ ಮಾತಾಡಿದ್ದಕ್ಕೆ.